ಸುಭಾಷ್ಗೆ ಒಟ್ಟು ಕಲೆಕ್ಷನ್ ಆಗಿರುವಂತದ್ದು ಅದನ್ನ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ವಿ. ಆ ನಂತರ ಅದನ್ನ ತೆಗೆದು ಪೋಸ್ಟ್ಗೆ ಹಾಕುವಂತ ಕೆಲಸನ ಈಗಲೇ ಮಾಡ್ತೀವಿ ನಾವು ಅಂತ. ಸುಭಾಷ್ ರೀ, ಇನ್ನಾದ್ರೂ ಅಷ್ಟೇ ಯಾರಾದ್ರೂ ಫೋನ್ ಮಾಡಿ ಅಮೌಂಟ್ ಕೇಳಿದ್ರೆ ರಪ್ಪ ತೆಗ್ದು ಹಾಕ್ಬೇಕು, ಯಾರನ್ನು ಕೇಳ್ಬಾರ್ದು. ಕಂಪ್ಲೇಂಟ್ ಮಾಡಿದೀನಿ ಅಲ್ವಾ. ನೆಕ್ಸ್ಟ್ ಎಜುಕೇಶನ್ ಎಲ್ಲ ಎಲ್ಲಿ ಮಾಡ್ಬೇಕಂತಿದ್ದೀರಾ ಏನು ಅಂತ? ಅದ್ ಗೊತ್ತಿಲ್ಲ. ಕರ್ನಾಟಕ ಓಪನ್ ಸ್ಕೂಲ್ ಅನ್ನೋದ್ರಲ್ಲಿ ಅಡ್ಮಿಷನ್ ಮಾಡ್ಬಿಟ್ಟು ಮುಂದುವರ್ಸ್ಕೊಂಡು ಹೋಗ್ತಾ ಇದೀರಾ. ನಿಮ್ಗೊಂದು ಸಣ್ಣ ಮಾಹಿತಿ ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಕೆಲಸಗಳು ಇಲ್ಲಿಗೆ ನಿಲ್ಬೇಕು. ಅಂದ್ರೆ ಏನಂತ ಹೇಳಿದ್ರೆ, ಒಂದು ಧರ್ಮದಲ್ಲಿ ಮುಂದೆ ಹೆಜ್ಜೆ ಇಟ್ಟಾಗ ಅಧರ್ಮ ಅದನ್ನ ತಡೀತದೆ ಅಂತ. ಇವತ್ತು ಹಣಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿದ್ವಿ. ಪೋಸ್ಟ್ ಅಲ್ಲಿ ಮಾತಾಡಿದ್ವಿ. ಸುಭಾಶ್ರೀ ಮತ್ತೆ ಅವರ ತಾಯಿ ಹೆಸರಲ್ಲಿ ಒಂದು ಅಕೌಂಟ್ ಅನ್ನ ಮಾಡಿ ಹಣ ಏನೇ ತೆಗೆಯೋದಿದ್ರು ಅವ್ರು ತೆಗಿಬಹುದು. ಯಾರು ಅವ್ರ ತಾಯಿ ಮಾತ್ರ ತೆಗಿಲಿಕ್ಕೆ, ಬೇರೆ ಯಾರು ತೆಗಿಲಿಕ್ಕೆ ಆಗಲ್ಲ. ಸುಭಾಶ್ರೀ ಅವರ ಆರೋಗ್ಯಕ್ಕೆ ಡೊನೇಷನ್ ಬಂದ್ಬಿಡೋದು ಮುಂಚೂಣಿ. ನಾವು ಯಾರಿಗೇನೇ ಸಮಸ್ಯೆ ಮುಂಚೂಣಿಗೆ ಬಂದು ನಿಂತ್ಕೊಂಡ್ಬಿಡ್ತೀವಿ. ಕಷ್ಟ ಅಂದಾಗ ಹಿರಾಬೆಲ್ನವರ ಶಿಫ್ಟ್ ಯಾರು ಇಲ್ಲ ಅನ್ಸೋದು ನನ್ನ ಲೆಕ್ಕದಲ್ಲಿ. ಕೊಂಡು ಜೀವನ ನಡೆಸ್ತಿರೋದು ಅಂಗಡಿಯವರು, ಎಲ್ಲಾ ವ್ಯವಸ್ಥೆ ಕಾಣದ ಮೊದಲನೇ ಅಂಗಡಿಯವರು. ಪಾರ್ಸಲ್ ತರಲಿಕ್ಕೆ, ಆನ್ಲೈನ್ ಪಾರ್ಸಲ್ ತರಲಿಕ್ಕೆ ಬೇಕಾದ್ರೆ ಪೇಮೆಂಟ್ ಮಾಡ್ಕೊಂತಾರೆ. ಆನ್ಲೈನ್ ಪಾರ್ಸಲ್ ತರಲಿಕ್ಕೆ ದುಡ್ಡು ಇರ್ತದೆ ಜನರ ಹತ್ರ, ಅದೇ ಬೇರೆ ವಿಷಯಗಳಿಗೆ ದುಡ್ಡಿರಲ್ಲ. ಅದಕ್ಕೆ ಅವ್ರ MLA ಕಡೆಯಿಂದ 3 ಟ್ರ್ಯಾಕ್ಟರ್ ಎಂಸೆಂಡ್ ಮತ್ತೆ ಜಲ್ಲಿ 4 ಟ್ರ್ಯಾಕ್ಟರ್ ಮತ್ತೆ ಸಿಮೆಂಟ್ 20 ಮೂಟೆ ಇದಿಷ್ಟನ್ನು ಕೊಟ್ಟಿರ್ತಾರೆ. ಹಾಯ್, ಹಲೋ, ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ವಿ, ಸುಭಾಶ್ರೀ ಅಂತ ಏನಿದ್ದಾರೆ ವಿದ್ಯಾರ್ಥಿನಿ, 10ನೇ ತರಗತಿ ವಿದ್ಯಾರ್ಥಿನಿ, ಹಿರಬೆಲ್ ಸರ್ಕಾರಿ ಪ್ರೌಢಶಾಲೆ ಹಿರಬೆಲ್ ಬೆಳಗಲ್ಲಿ ಏನಿದೆ ಅಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿನಿ. ಅವರಿಗೆ ಬ್ರೈನ್ ಇರೋ ಸಮಸ್ಯೆ ಇದ್ದು ಅವರಿಗೆ ಫಂಡ್ ಅನ್ನ ಕಲೆಕ್ಷನ್ ಮಾಡ್ತಾ ಇದ್ವಿ ನಾವು. ಈ ಒಂದು ಫಂಡ್ ಕಲೆಕ್ಷನ್ ಮಾಡ್ಲಿಕ್ಕೆ ಮುಖ್ಯ ಕಾರಣ ನಮ್ಮ ಯಡೂರಿನ ರಮೇಶ್ ಪೂಜಾರಿ ಅಂತೇಳಿ. ಅವರು ನಮ್ಗೆ ಮೊದಲನೇದಾಗಿ ವಿಷಯ ತಿಳಿಸಿದ್ದವ್ರೆ, ಈ ತರ ಒಬ್ಬ ವಿದ್ಯಾರ್ಥಿನಿ ಇದ್ದಾರೆ, ನಮ್ಮ ಕಡೆಯಿಂದ ಏನಾದ್ರು ಒಂದು ಸಹಾಯ ಮಾಡುವಂಥದ್ದಿದ್ರೆ ಮಾಡ್ಬೋದು ಅಂತೇಳಿ. ಹಾಗೆ ಅವರ ಒಂದು ಮೂಲಕ ನಾವು ಅವ್ರ ಮನೆಗೆ ವಿಸಿಟ್ ಮಾಡಿ ಅವರ ಆರೋಗ್ಯನೆಲ್ಲ ವಿಚಾರಿಸಿ ಅನಂತರ ಫಂಡ್ ಕಲೆಕ್ಷನ್ ಮಾಡ್ಲಿಕ್ಕೆ ಶುರು ಮಾಡಿರೋದು. ಈಗಾಗಲೇ ನಾವು 3 ವಿಡಿಯೋಗಳನ್ನೇನೋ ಬಿಟ್ಟಿದ್ದೀವಿ ಸುಭಾಶ್ರೀಯ ಬಗ್ಗೆ. ಅಂದ್ರೆ ಇವತ್ತು ಕೂಡ ಸ್ವಲ್ಪ ಜನ ಅಮೌಂಟ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ನಾವು ಇವತ್ತು ಲಾಸ್ಟ್ ಅವ್ರಿಗೆ ಕೊಡ್ತೀವಿ ಅಂತ ಏನು ಹೇಳಿದ್ವಿ, ಅಂತ ಟೈಮಲ್ಲಿ ಒಂದು 4 ಜನ ಕರಿಬೇಕಂತ ಹೋಗಿದ್ವಿ. ಆ ಟೈಮಲ್ಲಿ ಕೂಡ ಕೆಲವೊಬ್ರು ಕೊಟ್ಟಿದ್ದಾರೆ. ಈ ಅಮೌಂಟ್ ಅನ್ನು ನಾವು ಇವತ್ತು ಸುಭಾಷ್ ಅವರಿಗೆ ಕೊಡ್ತಾ ಇದ್ದೀವಿ. ಅಂದ್ರೆ ಒಂದು 4 ಜನರ ಸಮ್ಮುಖದಲ್ಲಿ ಕೊಡುವ ಅಂತೇಳಿ ತೀರ್ಮಾನ ಮಾಡಿದ್ವಿ. ಹಾಗಾಗಿ ಕೊಡ್ತಾ ಇದ್ದೀವಿ. ಒಂದು 4 ಜನ ಬರ್ಲಿಕ್ಕೆ ಹೇಳಿದ್ದೀವಿ. ಇದನ್ನ ಕೊಡ್ತಿರುವಂಥದ್ದು ನಾವು ಹಿರಬೈಲ್ನ ಮಂದಿರದಲ್ಲಿ, ಗಣಪತಿ ಮಂದಿರದಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಕೆಲವೊಂದಿಬ್ಬರೆಲ್ಲ, ಅವ್ರ ಮುಖಾಂತರ ಕೊಡುವ ಅಂತೇಳಿ. ಹಾಗೆ ಈ ಅಮೌಂಟನ್ನು ಕೂಡ ನಾವು ಪೋಸ್ಟಲ್ಲಿ ಅವ್ರದ್ದು ಒಂದು ಅಕೌಂಟ್ ಮಾಡಿ ಹಾಕುವ ಅಂತ ಇದ್ವಿ. ಹಾಗಾಗಿ ನೋಡುವ, ಈಗ ನೆಕ್ಸ್ಟ್ 4 ಜನ ಬರ್ತಾರೆ, ಅವರು ಏನು ತೀರ್ಮಾನ ಕೈಗೊಳ್ತಾರೋ ನೋಡುವ, ಅನಂತರ ಮುಂದಿನ ವಿಡಿಯೋ ಮಾಡುವ. ಎಲ್ರಿಗೂ ನಮಸ್ಕಾರ. ಹಿಂದೆ ನಾವು 3 ವಿಡಿಯೋ ಮಾಡಿದ್ವಿ ಸುಭಾಷ್ ಎನ್ನುವಂಥ ವಿದ್ಯಾರ್ಥಿನಿಯ ಆರೋಗ್ಯ ಸಮಸ್ಯೆ ಬಗ್ಗೆ. ಹಾಗಾಗಿ ಫಂಡ್ ಕಲೆಕ್ಷನ್ ಕೂಡ ಮಾಡಿದ್ವಿ. ಆ 3 ವಿಡಿಯೋದಲ್ಲಿ ನಾನು ಏನು ಅಮೌಂಟ್ ಎಲ್ಲ ಬಂದಿದೆ ಅದ್ರದ್ದು ಡೀಟೇಲ್ಸ್ ಎಲ್ಲ ಹಾಕ್ತಾ ಇದ್ದೆ. ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಅವ್ರಿಗೆ ಏನು ಆರೋಗ್ಯ ಸಮಸ್ಯೆ ಇದೆ ಅದ್ರ ಬಗ್ಗೆ ಮಾತ್ರ ಹೇಳಿದ್ವಿ. ಮತ್ತೆ 2 ವಿಡಿಯೋ ಮಾಡಿದ್ವಿ, ಅದರಲ್ಲಿ ಅಮೌಂಟ್ ಎಲ್ಲ ಎಷ್ಟಾಗಿದೆ ಏನಾಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ವಿ. ಮತ್ತೆ ಒಂದು ವಾಟ್ಸಪ್ ಗ್ರೂಪ್ ಕೂಡ ಮಾಡಿದ್ವಿ. ಅದ್ರಲ್ಲಿ ಕೂಡ ನಾನು ಲಿಸ್ಟ್ ಹಾಕ್ತಾ ಇದ್ದೆ, ಇಂತಿಂಥವ್ರು ಎಷ್ಟೆಷ್ಟು ಹಾಕಿದ್ದಾರೆ ಅಂತೇಳಿ. ಯಾರಿಗಾದ್ರೂ ಅನುಮಾನ ಇದ್ರೆ ನಮ್ಗೆ ಲಿಸ್ಟ್ ಕಳ್ಸ್ಕೊಡಿ ಅಂತ ಹೇಳ್ಬೋದು, ನಾನು ಕಳ್ಸ್ಕೊಡ್ತೀನಿ. ಮತ್ತೆ ಸುಭಾಷ್ದು ನೆಕ್ಸ್ಟ್ ಎಜುಕೇಶನ್ ಎಲ್ಲ ಏನಿದೆ ಅದನ್ನ ಅವ್ರ ಹತ್ರ ಕೇಳಬೇಕು, ಕೇಳುವ ಅಲ್ವಾ. ನೆಕ್ಸ್ಟ್ ಎಜುಕೇಶನ್ ಎಲ್ಲ ಎಲ್ಲಿ ಮಾಡ್ಬೇಕಂತಿದ್ದೀರಾ ಏನು ಅಂತ? ಅದ್ ಗೊತ್ತಿಲ್ಲ. ಕರ್ನಾಟಕ ಓಪನ್ ಸ್ಕೂಲ್ ಅನ್ನೋದ್ರಲ್ಲಿ ಅಡ್ಮಿಷನ್ ಮಾಡ್ಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಕಲಿಬೇಕು ಅಂತ ಅನ್ಕೊಂಡಿದ್ದೀನಿ. ಇವರು ಮನೆಯಲ್ಲೇ ಕೂತು ವಿದ್ಯಾಭ್ಯಾಸವನ್ನು ಮುಂದುವರಿಸುವಂತ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಈಗ ಸದ್ಯಕ್ಕೆ ಮುಂದೆ ಏನೇನು ತೀರ್ಮಾನ ಕೈಗೊಳ್ತಾರೆ ಅಂತ ನೋಡುವ ನೆಕ್ಸ್ಟ್. ಮತ್ತೆ ಈ ಹಣ ಒಟ್ಟಾರೆಯಾಗಿ ನಮ್ಗೆ ಬಂದಿರುವಂತದ್ದು, ನನ್ನ ಅಕೌಂಟ್ಗೆ ಏನು ಸ್ಕ್ಯಾನರ್ ಹಾಕಿದ್ವಿ ನಾವು, ಅದಕ್ಕೆ 80,631 ರೂಪಾಯಿ ಬಂದಿದೆ. ಮತ್ತೆ ಸೈಬರ್ ಮಂಜುನಾಥ್ ಅಂತ ಏನು ನಾವು ಆಲ್ಟರ್ನೇಟಿವ್ ನಂಬರ್ ಕೊಟ್ಟಿದ್ವಿ, ಅದಕ್ಕೆ 40,500 ರೂಪಾಯಿ ಬಂದಿದೆ. ಟೋಟಲ್ ಆಗಿ ಸುಭಾಷ್ಗೆ ಕಲೆಕ್ಷನ್ ಆಗಿರುವಂತಹ ಹಣ 1,21,131 ರೂಪಾಯಿ ಇದುವರೆಗೆ ಬಂದಿರುವಂತಹ ಹಣ. ಮತ್ತೆ ಇವತ್ತು ನಾವು ಲಾಸ್ಟ್ ಕೊಡೋದಂತ ಹೇಳಿದ್ವಿ, ತುಂಬಾ ಜನ ಕೇಳಿದ್ವಿ. ಅದರಲ್ಲಿ ಕೆಲವೊಬ್ರು ಬಂದಿದ್ದಾರೆ, ಇನ್ನು ಕೆಲವೊಬ್ರು ಕೆಲಸದ ಒತ್ತಡಗಳಿಂದ ಬರ್ಲಿಕ್ಕೆ ಆಗಿಲ್ಲ. ಹಾಗಾಗಿ ಅವರ ಒಂದು ಅನುಪಸ್ಥಿತಿಯಲ್ಲಿ ಮತ್ತೆ ಇವರ ಉಪಸ್ಥಿತಿಯಲ್ಲಿ ನಮ್ಗೆ ಮಾರ್ಗದರ್ಶಕರು ಮತ್ತೆ ಹಿರಿಯರು, ಶರೀಫಣ್ಣ ಆಗಿರ್ಬೋದು, ಮತ್ತೆ ಮಂಜುನಾಥ್ ಅಣ್ಣ ಆಗಿರ್ಬೋದು, ನಮ್ಮ ಜಗದೀಶ್ ಭಂಡಾರಿ ಅವರಾಗಿರ್ಬೋದು, ಆಟೋ ಚಾಲಕ ಮಾಲಕರ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಚಂದ್ರಣ್ಣ ಆಗಿರ್ಬೋದು, ಮತ್ತೆ ನಮ್ಮ
ಟೀಚರ್ಸ್ ಇದ್ದಾರೆ, ರೀನಾ ಟೀಚರ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ಜೊತೆ ತುಂಬಾ ಸಹಕರಿಸಿದ್ದಾರೆ. ನಾವೊಂದು ವಿಡಿಯೋ ಮಾಡಿದಾಗ ಅದನ್ನ ತುಂಬಾ ಕಡೆ ತಲುಪಿಸುವಂತದ್ದಾಗ್ಲಿ, ಮತ್ತೆ ಯಾರ್ಯಾರು ಹಣ ಕೊಟ್ಟಿದ್ದಾರೆ ಅದನ್ನ ತುಂಬಾ ಜೋಪಾನ ಮಾಡಿ ನಮ್ಗೆ ನೀಡಿರುವಂತದ್ದು ಶರೀಫಣ್ಣ ಆಗಿರ್ಬೋದು, ಮತ್ತೆ ಮಂಜುನಾಥ್ ಅಣ್ಣ ಆಗಿರ್ಬೋದು. ಮತ್ತೆ ನಮ್ಮ ವಿಡಿಯೋನ ನೋಡಿ ನಮ್ಮ ಮರಸಣಿಗೆ ವಿಶ್ವನಾಥ್ ಅಣ್ಣ ಏನಿದ್ದಾರೆ ಕಾಂಗ್ರೆಸ್ ಅವರ ಶಾಸಕ ಏನಿದ್ದಾರೆ ನಯನ ಮೋಟಮ್ಮ, ಅವ್ರ ಹತ್ರ ಮಾತಾಡಿ ಸುಭಾಶ್ರೀ ಮನೆಗೆ ಏನು ರೋಡಿನ ಸಮಸ್ಯೆ ಇತ್ತು, ಮಳೆಗಾಲದಲ್ಲಿ ತಿರ್ಗ್ಲಿಕ್ಕೆ ಆಗಲ್ಲ ಅಂತೇಳಿ, ಅದಕ್ಕೆ ಅವ್ರ MLA ಕಡೆಯಿಂದ 3 ಟ್ರ್ಯಾಕ್ಟರ್ ಎಂಸೆಂಡ್ ಮತ್ತೆ ಜಲ್ಲಿ 4 ಟ್ರ್ಯಾಕ್ಟರ್ ಮತ್ತೆ ಸಿಮೆಂಟ್ 20 ಮೂಟೆ ಇದಿಷ್ಟನ್ನು ಕೊಟ್ಟಿರ್ತಾರೆ. ಇದನ್ನ ಮೊನ್ನೆ ಅವ್ರು ಇರ್ಲಿಲ್ಲ ಅಂತೆ ಮನೆಯಲ್ಲಿ, ನಿಮ್ ಮನೇಲಿ ಯಾರು ಇರ್ಲಿಲ್ಲ, ಇಲ್ಲಾಂದ್ರೆ ಅವರೇ ಆ ಕೆಲಸವನ್ನು ಮಾಡಿಸ್ಕೊಡ್ತಿದ್ದೆ ಅಂತ ಹೇಳಿದ್ರು. ಮತ್ತೆ ಇವಾಗ ಅಷ್ಟೇನ್ ಕೊಟ್ಟಿದ್ದಾರೆ ಅದನ್ನ ನೀವು ಕೆಲಸ ಮಾಡಿಸ್ಕೋಬೇಕು. ಆ ರೋಡ್ ಏನಿದೆ ಅದನ್ನ ಮಾಡಿಸ್ಕೋಬೇಕು. ಅದನ್ನ ಬೇಕಾದ್ರೆ ನಾನು ಒಂದ್ಸರಿ ವಿಶ್ವನಾಥ್ ಅಣ್ಣನ ಹತ್ರ ಮಾತಾಡಿ ಅವ್ರನ್ನ ಬರ್ಲಿಕ್ಕೆ ಹೇಳ್ತೀನಿ ಮನೆಗೆ, ನೀವು ಅವ್ರ ಹತ್ರ ಮಾತಾಡ್ಕೋಬೇಕು. ಮತ್ತೆ ಈ ಹಣ ಕೊಡೋದು ಇಷ್ಟು ತಡ ಯಾಕೆ ಆಯ್ತು ಅಂತ ಹೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಈಗ 3 ವಿಡಿಯೋ ಅಂತ ಹೇಳಿದ್ರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಯಾಕೆ ಇಷ್ಟು ಸಮಸ್ಯೆ ಆಯ್ತು ಅಂತ ಹೇಳಿ. ಎಲ್ಲ ಒಂದ್ ಕಡೆ ನಿಮ್ಮ ಹಣ ದುರುಪಯೋಗ ಆಗ್ತದೆ ಅಂತೇಳಿ ನಮ್ಗೆ ಒಂದು ಅಪನಂಬಿಕೆ ಇತ್ತು. ಹಾಗಾಗಿ ನಿಮ್ಮ ಹಣನ ನಾವು ಎಷ್ಟು ಜೋಪಾನ ಮಾಡಿದ್ರು ಸಾಲದು. ಈಗ ನೆಕ್ಸ್ಟ್ ಯಾರಾದ್ರೂ ಕೊಟ್ಟರೆ ನಾವು ಜೋಪಾನ ಮಾಡಿ ಕೊಡ್ಬೇಕಲ್ಲ ಇನ್ನೊಬ್ಬರಿಗೆ. ನೆಕ್ಸ್ಟ್ ಇಂಥ ಒಂದು ವಿದ್ಯಾರ್ಥಿನಿ ಅಥವಾ ಯಾರಾದ್ರೂ ಸಮಸ್ಯೆ ಇದ್ದರೆ ನಮ್ಮ ಹತ್ರ ಬಂದಾಗ ಜನಗಳ ಹಣ ನಾವು ಕೊಡುವಂಥದ್ದು. ಹಾಗಾಗಿ ತುಂಬಾ ರಿಸ್ಕ್ ಆಗಿತ್ತು. ಮತ್ತೆ ಇವತ್ತು ಹಣಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿದ್ವಿ. ಪೋಸ್ಟ್ ಅಲ್ಲಿ ಮಾತಾಡಿದ್ವಿ, ಸುಭಾಶ್ರೀ ಮತ್ತೆ ಅವರ ತಾಯಿ ಹೆಸರಲ್ಲಿ ಒಂದು ಅಕೌಂಟ್ ಅನ್ನ ಮಾಡಿ ಹಣ ಏನೇ ತೆಗೆಯೋದಿದ್ರು ಅವ್ರು ತೆಗಿಬಹುದು. ಯಾರು ಅವ್ರ ತಾಯಿ ಮಾತ್ರ ತೆಗಿಲಿಕ್ಕೆ, ಬೇರೆ ಯಾರು ತೆಗಿಲಿಕ್ಕೆ ಆಗಲ್ಲ. ಸುಭಾಶ್ರೀ ಮತ್ತೆ ಅವ್ರ ತಾಯಿ ಮಾತ್ರ ತೆಗಿಲಿಕ್ಕೆ. ಈ 1,21,131 ರೂಪಾಯಿ ಹಣ ಏನಿದೆ ಅದನ್ನ ನಾವು ಪೋಸ್ಟ್ಗೆ ಹಾಕ್ತಿವಿ. ನಾನೀಗ ಮೊನ್ನೆ ಹೇಳ್ದಾಗೆ ಹಣ ನನ್ನ ಕೈಲಿ ಇರ್ತಿತ್ತು, ಅವ್ರು ಕೇಳ್ದಾಗ ನಾನು ಕೊಡ್ತಿದ್ದೆ ಅಂತ ಹೇಳಿದ್ದೆ. ಬಟ್ ಅದು ಸರಿಯಾಗಲ್ಲ ನಮ್ಮ ಹತ್ರ ಇರೋದು. ಹಾಗಾಗಿ ಪೋಸ್ಟ್ಗೆ ಹಾಕುವ ಅಂತೇಳಿ ಮತ್ತೆ ಬೇರೆ ಯಾರಾದರೂ ವ್ಯಕ್ತಿಗಳ ಕೈಲಿ ಕೊಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅದು ಕೂಡ ಸರಿ ಕಾಣ್ ಬರ್ಲಿಲ್ಲ. ಮತ್ತೆ ಅವರ ತಂದೆಯವರ ಹತ್ರ ಕೊಡ್ಲಿಕ್ಕೆ ನಾನು ಹೇಳಿದ್ದೆ, ಕೊಡ್ಲಿಕ್ಕೆ ಆಗಲ್ಲ, ಅವರ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ ಅಂತ ಹೇಳಿ. ಇದ್ರ ಬಗ್ಗೆ ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡ್ಬೋದು, ಏನಾದ್ರು ಅನುಮಾನಗಳಿದ್ರು ಕೂಡ ಕೇಳ್ಬೋದು. ಯಾರ ಹಣ ಕೂಡ 1 ರೂಪಾಯಿ ಮಿಸ್ ಆಗಿಲ್ಲ ಇದುವರೆಗೆ, ಅದಕ್ಕೆ ನಾನ್ ಜವಾಬ್ದಾರಿ. ಅದೇ ಲಿಸ್ಟ್ ಯಾರಿಗಾದ್ರೂ ಬೇಕಾದ್ರೆ ನಾನು ಕೊಡ್ತೀನಿ. ಟೀಚರ್ ಏನಾದ್ರು ಮಾತಾಡ್ತಿದ್ರೆ ಮಾತಾಡ್ಬೋದು. ಎಲ್ಲರಿಗೂ ನಮಸ್ತೆ. ನಮ್ಮ ಪವನ್ ಮತ್ತು ಸಂತೋಷ್ ಝೀರೋ ಮೆಮೊರೀಸ್ ವತಿಯಿಂದ ಫಸ್ಟಿಗೆ ಕೆಲವು ವಿಡಿಯೋಗಳನ್ನು ಮಾಡಿ ಅದನ್ನೆಲ್ಲ ಹಾಕ್ತಾಯಿದ್ರು. ಒಳ್ಳೆ ವಿಚಾರಗಳೇ ಬರ್ತಾಯಿದ್ವು. ಸಡನ್ನಾಗಿ ಅವರಿಗೆ ಏನು ಫ್ಲ್ಯಾಶ್ ಆಯ್ತು ಅಂತ ಗೊತ್ತಿಲ್ಲ. ಸುಭಾಷ್ ಎಲ್ಲಿ ಕಣ್ಣಿಗೆ ಬಿದ್ಲು ಏನಾಯ್ತು ಗೊತ್ತಿಲ್ಲ. ಸಡನ್ನಾಗಿ ಸುಭಾಷ್ ಅನಾರೋಗ್ಯದ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದಾಗ ಅನೇಕರು ಸಹಾಯ ಹಸ್ತವನ್ನು ನೀಡಿದರು. ನಮ್ಮೂರು ಹಿರೇಬೆಲು ಗ್ರೂಪ್ ಮುಖಾಂತರ ನಮಗೆಲ್ಲ ಗೊತ್ತಾಗ್ತಾ ಇತ್ತು. ಇದು ಕೂಡ ಒಂದು ಒಳ್ಳೆಯ ವಿಚಾರವಾಗಿತ್ತು. ಮತ್ತು ಈ ರೀತಿ ಅವಳಿಗೆ ಸಹಾಯ ಮಾಡುವ ಒಂದು ಯೋಜನೆ ಅವರು ಕೈಗೆತ್ತಿಕೊಂಡಿದ್ದರಿಂದ ಅನೇಕರು ಮುಂದೆ ಬಂದು ಅವಳಿಗೆ ಸಹಕಾರವನ್ನು ನೀಡಿದರು. ನಮ್ಮ ಊರಿನ ಹಿರಿಯರು ಎಲ್ಲರೂ ಇದಕ್ಕೆ ಬೆಂಬಲವನ್ನು ಸೂಚಿಸಿದರು. ಒಂದು ಒಳ್ಳೆ ಕೆಲಸವನ್ನು ಮಾಡುವಾಗ ಅದಕ್ಕೆ ಅಡೆತಡೆ ಅಡ್ಡಿ ಆತಂಕಗಳು ಬಂದೇ ಬರ್ತವೆ. ನಿಜವಾಗಿ ಇವರು ಕೈಗೊಂಡಿದ್ದು ಒಂದು ಒಳ್ಳೆಯ ಕಾರ್ಯ. ಅದಕ್ಕೆ ಮಧ್ಯದಲ್ಲಿ ಕೆಲವರು ಅವ್ಯವಹಾರ ಆಗ್ತಿದೆ ಆ ಥರ ಈ ಥರ ಅಂತ ಕಮೆಂಟ್ಸ್ ಮಾಡಿದಾಗ ಅದಕ್ಕೂ ಒಂದು ವಿಡಿಯೋವನ್ನು ಅವರು ಮಾಡಿ ಸಮಾಜಾಯಿಸಿ ಉತ್ತರವನ್ನು ಸಮರ್ಪಕವಾಗಿ ಕೊಟ್ಟಿದ್ದಾರೆ. ನಿಜವಾಗಿ ಪವನ್ ಮತ್ತು ಸಂತೋಷ್ ನೀವಿಬ್ಬರು ಮಾಡ್ತಾ ಇರುವ ಈ ಕೆಲಸ ಶ್ಲಾಘನೀಯವಾಗಿದೆ, ಮೆಚ್ಚುವಂಥದ್ದು, ಎಲ್ಲರೂ ಮೆಚ್ಚುವಂಥದ್ದು. ಇನ್ನು ಇಂಥ ಕಾರ್ಯಗಳು ನಿಮ್ಮಿಂದ ಇನ್ನೂ ಮುಂದುವರಿಯಲಿ. ನಮ್ಮ ಸುಭಾಷ್ ಆರೋಗ್ಯ ಇನ್ನೂ ಸರಿಯಾಗಲಿ ಮತ್ತು ಅವಳ ವಿದ್ಯಾಭ್ಯಾಸ ಕೂಡ ಮುಂದುವರಿಯಲಿ. ನಿಮ್ಮ ಈ ಕಾರ್ಯಕ್ಕೆ ನಾನು ನಿಮಗೆ ಕಂಗ್ರ್ಯಾಚುಲೇಷನ್ ಮಾಡ್ತಿದ್ದೇನೆ. ಆಲ್ ದಿ ಬೆಸ್ಟ್. ಇನ್ನು ಮುಂದೆ ಕೂಡ ಇಂಥ ಕಾರ್ಯಗಳು ನಡೀಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಟೀಚರ್. ಮತ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ವಿಡಿಯೋ ಹಾಕಿ ಕೆಲವೇ ನಿಮಿಷಗಳಲ್ಲಿ ಅಮೌಂಟನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ನಮ್ಮ ಕಾನ್ವೆಂಟ್ ಸ್ಕೂಲ್ ಸಿಸ್ಟರ್ಸ್ ಏನಿದ್ದಾರೆ ಅವರೆಲ್ಲ ಹೋಗಿ ಅವ್ರ ಮನೆಗೆ ಹೋಗಿ ವಿಚಾರಿಸಿ 10,000 ರೂಪಾಯಿ ಚೆಕ್ಕನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ರಾಧಮಣ್ಣ ಅವ್ರ ಮನೆಗೆ ಹೋಗಿ 5,000 ರೂಪಾಯಿ ಚೆಕ್ಕನ್ನು ಕೊಟ್ಟಿದ್ದಾರೆ. ಈಗ ಹೇಳಿದ್ರೆ ಎಲ್ಲರದ್ದು ಹೇಳ್ಬೇಕಾಗ್ತದೆ, ಹಾಗಾಗಿ ದಯವಿಟ್ಟು ಕ್ಷಮಿಸಿ, ಕೆಲವೊಂದು ಮಾತ್ರ ಹೇಳ್ತೀನಿ. ಮತ್ತು ಅದೇ ಶಾಸಕಿಯವರ ಕಡೆಯಿಂದ ಅವ್ರ ಮನೆಗೆ ರೋಡಿನ ವ್ಯವಸ್ಥೆ ಒಂದಾಗಿದೆ. ತುಂಬ ಜನ ಯಾರೆಲ್ಲ ಅಮೌಂಟ್ ಹಾಕಿದ್ದಾರೆ ಇದುವರೆಗೆ ಸುಭಾಶ್ರೀಗೆ ಏನು ಸಹಾಯಧನ ನೀಡಿದ್ದೀರಾ ಎಲ್ರಿಗೂ ಕೂಡ ನಮ್ಮ ಚಾನಲ್ ಪರದಿಂದ ಹಾಗೆ ನನ್ನ ವೈಯಕ್ತಿಕವಾಗಿ ಮತ್ತು ಇವರೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇನ್ನು ಮುಂದೆ ಕೂಡ ನಾವು ಈ ಥರ ವಿಡಿಯೋ ಮಾಡೋತ್ತಿಗೆ ಸ್ವಲ್ಪ ಜಾಗ್ರತೆ ವಹಿಸಿ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಕಳೆದ ವಿಡಿಯೋ ಎಲ್ಲ ನೋಡಿದ್ದೀರಾ.
ನಾವು ಕೂಡ ನಿಮ್ಮಷ್ಟೇ ನಾವು ನಂಬಿದ್ವಿ. ಹಾಗಾಗಿ ಏನಾದ್ರು ಬೇಜಾರಿದ್ರೆ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋದಿಂದ ಯಾರಿಗಾದ್ರು. ಇಲ್ಲಲ್ಲ. ಮೊದಲನೇದಾಗಿ ಜೀರೋ ಮೆಂಬರ್ಸ್ ಅವರಿಗೆ ಒಂದು ಧನ್ಯವಾದ ಹೇಳ್ತಾ, ಒಂದು ಒಳ್ಳೆ ಶುಭ ಕಾರ್ಯ ಮಾಡಬೇಕಾದ್ರೆ ತುಂಬ ತೊಂದರೆ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೆ. ಸ್ಪೆಷಲಿ ನಾವು ಸ್ವಲ್ಪ ದಿನಸಿ ವ್ಯಾಪಾರಿಗಳು ಪುರ್ಸೋತಿರಲ್ಲ, ಜಾಸ್ತಿ ಭಾಗವಹಿಸಲ್ಲ. ಹೌದು. ಆದರೆ ಇವತ್ತು ಪವನ್ ಓಡ್ ಬಂದು ಈ ಥರ ಒಂದು ಮಾಡ್ತಿದ್ವಿ, ನೀವು ಬರಬೇಕು ಅಂತ ಹೇಳಿದಾಗ ಒತ್ತಡ ಇತ್ತು, ಆದರೂ ಓಡ್ ಬಂದೆ. ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ಕೆಲಸದಲ್ಲಿ ಅವ್ರನ್ನ ಮುಂದೆ ಹೆಜ್ಜೆಟ್ಟಾಗ ಅದಕ್ಕೆ ಅಡೆತಡೆ ಆಗಿ ಅದು ನಿಲ್ಲು ಹೋಗಬಾರ್ದು. ಅಂದರೆ ಏನಂತ ಹೇಳಿದರೆ, ಒಂದು ಧರ್ಮದಲ್ಲಿ ಮುಂದೆ ಹೆಜ್ಜೆ ಇಟ್ಟಾಗ ಅಧರ್ಮ ಅದನ್ನು ತಡೀತದೆ ಅಂತ. ಹಾಗಾಗಿ ಆ ಒಂದು ಮಾತಿಗೋಸ್ಕರ ನಾನು ಸೋಲಾಗಬಾರ್ದು, ನಿಮಗೆ ಒಳ್ಳೆ ಕೆಲಸ ಮಾಡ್ತೀರಾ ಸೋಲಾಗಬಾರ್ದು, ಅದಕ್ಕೋಸ್ಕರ ಬಂದಿದ್ದೀನಿ. ನಿಮಗೆ ಒಳ್ಳೆಯದಾಗಲಿ. ಶುಭಶ್ರೀ ಅವರ ಆರೋಗ್ಯಕ್ಕೆ ಜೀರೋ ಮೆಂಬರ್ಸ್ನವರು ಒಂದು ವಾಟ್ಸಪ್ಪಲ್ಲಿ ಹಾಕಿ ಅವರ ಆರೋಗ್ಯಕ್ಕೆ ಎಲ್ಲರೂ ಒಂದಿಗೆ ಹಣವಾಗಿ ನೀಡಬೇಕಂತ ಹೇಳಿದಾಗ 1,21,000 ರೂಪಾಯಿ ದೇಣಿಗೆಯಾಗಿ ಬಂದಿದೆ. ಈ ಮುಂದೆ ಕೂಡ ಹಿರೇಬೇಲಿನಲ್ಲಿ ಎಷ್ಟೋ ಮಂದಿಗೆ ಈ ಒಂದಿಗೆ ನಾವು ಮಾಡಿದ್ದು ವಾಟ್ಸಪ್ನೆಲ್ಲ. ಆ ಮಕ್ಕಳೆಲ್ಲ ಗುಣವಾಗಿ ಈಗ ಒಳ್ಳೊಳ್ಳೆ ಜಾಬಲ್ಲಿದ್ದಾರೆ. ಅದಕ್ಕೆ ಸ್ಫೂರ್ತಿ ಅನ್ನೋದಂದರೆ ನಮ್ಮ ಪಿಯೂನ್ ಮಗ, ಹೈಸ್ಕೂಲ್ ಪಿಯೂನ್ ಮಗ, ಅವರು ಈಗ ಜಾಬಲ್ಲಿದ್ದಾರೆ, ಗೌರ್ಮೆಂಟ್ ಜಾಬಲ್ಲಿದ್ದಾರೆ. ಹಾಗಾಗಿ ಈ ಹುಡುಗಿಯು ಹಾಗೆ ಈ ಒಳ್ಳೆ ಸ್ಥಳದಲ್ಲಿ ಅವರಿಗೆ ಆ ದೇಣಿಗೆ ನಾವು ಕೊಡ್ತಾ ಇದ್ದೀವಿ. ಆ ಹುಡುಗಿ ಗುಣಮುಖರಾಗಿ ಬಂದು ಇದೇ ದೇವಸ್ಥಾನದಲ್ಲಿ ನಿಲ್ಲುವಂಥ ಒಂದು ಭಾಗ್ಯ ಕೊಡಬೇಕಂತೇಳಿ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಮತ್ತೆ ಅವ್ರು ಹೇಳಿದಾಗೆ ಇದು ಫಸ್ಟ್ ಕಲೆಕ್ಷನ್ ಏನ್ ಮಾಡ್ತಾ ಇರೋದಲ್ಲ, ಈ ಹಿಂದೆ ಕೂಡ ತುಂಬಾ ಕಲೆಕ್ಷನ್ ಎಲ್ಲ ಆಗಿದೆ. ಅರುಣ್ ಆಗಿರ್ಬೋದು, ಶರೀಫಣ್ಣ ಆಗಿರ್ಬೋದು, ಇವರೆಲ್ಲ ತುಂಬಾ ಜನಕ್ಕೆಲ್ಲ ಕಲೆಕ್ಷನ್ ಮಾಡಿ ಕೊಟ್ಟಿದ್ದಾರೆ. ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇದೇನು ಫಸ್ಟ್ ಕಲೆಕ್ಷನ್ ಅಲ್ಲ, ಬಟ್ ನಮ್ದೊಂದು ಯೂಟ್ಯೂಬ್ ಚಾನಲ್ ಅಂತ ಇರೋದ್ರಿಂದ ಇದನ್ನ ಎಲ್ಲರ ಮುಂದೆ ಇಡ್ತಾ ಇದೀವಿ ಅಷ್ಟೇ. ಕೆಲವೊಂದೆಲ್ಲ ಬೆಳಕಿಗೆ ಬಂದಿದೆ, ಕೆಲವೊಂದೆಲ್ಲ ನಾವು ತುಂಬಾ ಸರಿ ಮಾತಾಡಿದ್ವಿ, ಕೆಲವೊಂದೆಲ್ಲ ಹೀಗಾಯ್ತು ಅಂತ ಹೇಳಿ ಅರುಣ. ಹಾಗಾಗಿ ತುಂಬಾ ಜನ ಎಲ್ಲ ಕಲೆಕ್ಷನ್ ಮಾಡಿದ್ದಾರೆ, ತುಂಬಾ ವಿದ್ಯಾರ್ಥಿಗಳಿಗೆ. ಎಲ್ಲರೂ ಕೂಡ ಇವಾಗ ಚೆನ್ನಾಗಿದ್ದಾರೆ. ನಮ್ಮ ಉದಾಹರಣೆಗೆ ನಮ್ಮ ಜ್ಯೋತಿ ಅಣ್ಣ ಆಗಿರ್ಬೋದು, ಅವರಿಗೆಲ್ಲ ತುಂಬಾ ಡೊನೇಷನ್ ಮಾಡಿದ್ದಾರೆ. ಈ ಊರಿಗಷ್ಟೇ ಅಂತಲ್ಲ, ಪರವೂರಿನಿಂದ ಬಂದವರಿಗೂ ಕೂಡ ನಮ್ಮ ಹಿರೇಬೇಲಿನಿಂದ ಡೊನೇಷನ್ ಎಲ್ಲ ಹೋಗಿದೆ. ಮತ್ತೆ ಈ ವಿಡಿಯೋ ನೋಡಿದಾಗ ಇಲ್ಲಿ ನಮ್ಗೆ ಹೊರಗಡೆಯಿಂದನೂ ಸ್ವಲ್ಪ ಹಣ ಎಲ್ಲ ಬಂದಿದೆ. ಅಂದ್ರೆ 5,000 ಮೇಲೇನೆ ಕೆಲವೊಬ್ರೆಲ್ಲ ಹಣ ಹಾಕಿದ್ದಾರೆ. ಅಂದ್ರೆ ಹೊರಗಡೆ ಔಟ್ ಆಫ್ ಕಂಟ್ರಿ ಕೆಲಸದಲ್ಲಿದ್ದಾರೆ, ಅವರೆಲ್ಲರೂ ಕೂಡ ಹಾಕಿದ್ದಾರೆ. ಅದೇ ನಾ ಮೊನ್ನೆ ಹೇಳಿದಾಗ ಒಂದು 90% ಜನ ನನಗೆ ಗೊತ್ತಿರುವಂತ ಹಾಕಿದ್ದಾರೆ, ಇನ್ನೊಂದು 10 ಜನ ಗೊತ್ತಿಲ್ಲ. ಅವರೆಲ್ಲರೂ ಕೂಡ ಧನ್ಯವಾದ. ಹಾಗೆ ಅರುಣ್ ಏನಾದ್ರು ಜೀರೋ ಮೆಂಬರ್ಸ್ ಟೀಮ್ಗೆ ನನ್ನ ಕಡೆಯಿಂದ ಒಂದು ವಿಶೇಷವಾದ ಧನ್ಯವಾದ ಹೇಳ್ತೇನೆ. ಆದರೆ ಇಂಥ ಕೆಲಸ ಮಾಡಿದ್ದು ನೀವು ತುಂಬ ನೋವು ಅನುಭವಿಸಿ ನೀವು ಮಾಡಿರ್ತೀರ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ನಾವು ಹಿಂದೆ ಈ ನೋವುಗಳನ್ನ ಹೊಟ್ಟೆಗೆ ಬೆನ್ನಿಗೆ ಹಾಕೊಂಡು ನಾವು ನಡ್ಕೊಂಡು ಅಲ್ಲಿ ಬಿಟ್ಟವ್ರು ಕೈ ಬಿಟ್ಟು ಕೆಲಸಗಳು ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಗೊಂದು ಸಣ್ಣ ಮಾಹಿತಿ ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಕೆಲಸಗಳು ಇಲ್ಲಿಗೆ ನಿಲ್ಬೇಕು. ಇದ್ರ ಮುಂದಿನ ಭಾಗ ಏನ್ ನಡಿಬೇಕು ಅಂತ ಹೇಳಿ ನೀವು ಏನ್ ಮಾಹಿತಿ ಕೊಡ್ಬೇಕು ಅಂತ ಹೇಳಿದ್ರೆ, ಈಗ ಬೇಕಾದಷ್ಟು ಹೆಲ್ತ್ ಸ್ಕೀಮ್ಗಳು ಬಂದಿದ್ದಾವೆ. ಒಂದು ವ್ಯಕ್ತಿಗೆ ವರ್ಷಕ್ಕೆ 5,000 ಇಂದ 6,000 ರೂಪಾಯಿ ಕಟ್ಟಿದ್ರೆ ವರ್ಷಕ್ಕೆ 5 ಲಕ್ಷ ರೂಪಾಯಿ ಕ್ಲೈಮ್ ಮಾಡುವಂತ ಬೆನಿಫಿಟ್ಸ್ ಇದೆ. 10 ಲಕ್ಷ ತನಕ ಬೆನಿಫಿಟ್ಸ್ ನ ಕ್ಲೈಮ್ ಮಾಡುವಂತ ವ್ಯವಸ್ಥೆ ಇದೆ. ಈಗ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಒಂದು ವರ್ಷಕ್ಕೆ 6,000 ಕಟ್ಟೋದು 5,000 ಕಟ್ಟೋದು ಹೊರೆ ಆಗೋದಿಲ್ಲ. ತಿಂಗಳಿಗೆ 400 ಇಂದ 450 ರೂಪಾಯಿ ಅವ್ರ ಕಡೆಯಿಂದ ಹೆಲ್ತ್ ಇದಕ್ಕೆ ಮಂತ್ಲಿ ಕಟ್ಲಿಕ್ಕೆ ಬರ್ತದೆ. ಅಂಥವುಗಳನ್ನ ಪರಿಚಯ ಮಾಡಿಕೊಡಿ. ಈ ಡೊನೇಷನ್ ಮಾಡಿ ಅವ್ರಿಗೂ ಬೇಜಾರು, ಕೆಲವರಿಗೆ ಡೊನೇಷನ್ ಮಾಡೋದು ಕೂಡ ಬೇಜಾರು ವಿಚಾರ ಇರ್ತದೆ. ಅದನ್ನ ನಾವು ಕೈ ಬಿಡುವಂತ ವ್ಯವಸ್ಥೆ ಮಾಡ್ಬೇಕು. ಹಿರೇಬೇಲಿ ಮುಂಚೂಣಿಯಾಗಿ ಬಂದ್ಬಿಡೋದು, ಯಾವುದೇ ವಿಚಾರ ಡೊನೇಷನ್ ಬಂದ್ಬಿಡೋದು ಮುಂಚೂಣಿ. ನಾವು ಯಾರಿಗೇನೇ ಸಮಸ್ಯೆ ಮುಂಚೂಣಿಗೆ ಬಂದು ನಿಂತ್ಕೊಂಡ್ಬಿಡ್ತೀವಿ. ಕಷ್ಟ ಅಂದಾಗ ಹಿರೇಬೇಲಿನವರ ಶಿಫ್ಟ್ ಯಾರು ಇಲ್ಲ ಅನ್ಸದೆ ನನ್ನ ಲೆಕ್ಕದಲ್ಲಿ. ಆದ್ರೆ ಇದಿಲ್ಲಿ ಕೈ ಬಿಡುವಂತ ವ್ಯವಸ್ಥೆಗೆ ನಾವು ಯೋಚನೆ ಮಾಡ್ಬೇಕು. ನೀವು ಇದ್ರಲ್ಲಿ ಏನ್ ಮುಂದುವರಿಯಿರಿ ಅಂತ ಹೇಳಿದ್ರೆ, ಈ ಸ್ಕೀಮ್ಗಳನ್ನ ತೋರಿಸುವಂತ ವ್ಯವಸ್ಥೆ ಬೇಕಾದ್ರೆ ಮಾಡಿ. ಈ ಸ್ಟಾರ್ ಹೆಲ್ತ್, ಪಾಲಿಸಿ ಬಜಾರ್, ತುಂಬಾ ಸ್ಕೀಮ್ಗಳಿದೆ, ಹೆಲ್ತ್ ಸ್ಕೀಮ್ಗಳು. ಆ ಸ್ಕೀಮ್ಗಳನ್ನ ಜನರಿಗೆ ಪರಿಚಯ ಮಾಡ್ಕೊಡಿ. ಯಾಕಂದ್ರೆ ಸಾಮಾನ್ಯ ವರ್ಗದವರಿಗೆ ಅದ್ರ ಪರಿಚಯ ಇರೋದಿಲ್ಲ, ಹೆಲ್ತ್ ಕಾರ್ಡ್ಗಳ ಬಗ್ಗೆ ಪರಿಚಯ ಇರೋದಿಲ್ಲ. 5,000 ರೂಪಾಯಿ ಕಟ್ಟಿದ್ರೆ 10 ಲಕ್ಷ ತನಕ ಬೆನಿಫಿಟ್ಸ್ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋಂಥ ವ್ಯವಸ್ಥೆಗಳಿದೆ. ಏಜ್ ಮೇಲೆ ಅವ್ರಿಗೆ ಡಿಫರೆನ್ಸ್ ಆಗಿರುತ್ತೆ. ಅದನ್ನ ಕೆಲವು ಸ್ಕೀಮ್ ಎಲ್ಲ ಫ್ರಾಡ್ ಇರೋದು ಇದೆ. ಇಲ್ಲ ಸ್ಟಾರ್ ಹೆಲ್ತ್ ಇವೆಲ್ಲ ಒಳ್ಳೆ ಯಾವ ನಮ್ಮ ಈ ಸ್ಥಳೀಯ ಹಾಸ್ಪಿಟ್ಲ್ ಏನಿದೆ ಅವ್ರ ಮುಖಾಂತರ ಈ ಹೆಲ್ತ್ ಕಾರ್ಡ್ ನಡೆಯುತ್ತಂತ ಕೇಳ್ಕೊಂಡು ಕರೆಕ್ಟ್ ಆಗಿ ಇದ್ ಮಾಡ್ಕೊಂಡು ಮಾಹಿತಿ ಕೊಟ್ಕೊಂಡು ಮಾಡಿ. ನಿಮಗೆ ಇಲ್ಲ 6,000 ರೂಪಾಯಿ ನನ್ನ ಒಂದು ವಿಷಯ. 6,000 ರೂಪಾಯಿ ಒಬ್ಬ ಮನುಷ್ಯನಿಗೆ ದೊಡ್ಡ ವಿಷಯ ಆಗೋದಿಲ್ಲ. ಈಗ ಪ್ರತಿಯೊಬ್ಬ ವ್ಯಕ್ತಿ ದಿವಸಕ್ಕೆ 1,000 ರೂಪಾಯಿ ದುಡಿಯೋದು ಯಾರು ಹೋಗಲ್ಲ ಮನೆಗೆ. ತಿಂಗಳಿಗೆ 10,000 ರಿಂದ 15,000 ರೂಪಾಯಿ ಡ್ರಿಂಕ್ಸ್, ಚಿಕನ್ ಇದಕ್ಕೆಲ್ಲ ಖರ್ಚು ಮಾಡೋನಿಗೆ 500 ರೂಪಾಯಿ ತೆಗೆದಿಡೋ ದೊಡ್ಡ ವಿಷಯ ಆಗೋದೇ ಇಲ್ಲ ಈಗಿನ ಕಾಲದಲ್ಲಿ. ಅಲ್ಲ, ಅದನ್ನ ಹೇಳಿದ್ ಮನಸ್ ಪರಿವರ್ತನೆ ಮಾಡಿದ್ರೆ ಏನ್ ಬೇಕಾದ್ರೆ ಮಾಡೋದು. 500 ರೂಪಾಯಿ ಆದ್ರೆ 100 6,000 ರೂಪಾಯಿ ಆಯ್ತು.
ವಿಷಯ ಹೇಳಿದ್ದು ಪವನ್. 6,000 ರೂಪಾಯಿ ಹೊರದೆ ಅಲ್ವೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಆಗುವಂತ ವ್ಯವಸ್ಥೆನೆ. ಈಗ ಇಲ್ಲಿ ಈ ತೋಟ ಕಾರ್ಮಿಕರಿಗೆ ಯಾರಿಗೂ ಸಂಬಳ ಕಡಿಮೆ ಇಲ್ಲ. ದಿವಸಕ್ಕೆ 1,200 ರೂಪಾಯಿ 1,500 ರೂಪಾಯಿ ದುಡಿತಾರಲ್ವಾ. ಈಗ ನಾವು ಮರದಿಂದ ಬಿದ್ದ ಅವ್ನಿಗೇನು ಇಲ್ಲ, ಇಲ್ಲಿ ಯಾರು ಡೊನೇಷನ್ ಮಾಡಬೇಕು, ಅವ್ನ ಟ್ರೀಟ್ಮೆಂಟ್ ನಾವು ಖರ್ಚು ಮಾಡ್ಬೇಕು, ಅದ್ರ ಮಾಹಿತಿಗಳನ್ನ ಕೊಡಿ. ಯಾರೀಗ ಈಗ ನಮ್ಮ ಸೈಬರ್ ಮಂಜೂರ್ ಮಾಡ್ಕೊಡ್ತಾ ಇದ್ದಾರೆ, ಅವ್ರು ಆಕ್ಚುಲಿ ಫ್ರಾಡ್ ಆಗ್ಲಿಕ್ಕಿಲ್ಲ. ಸೈಬರ್ ಮಂಜೂರ್ ಅದೇ ಕೆಲಸ ಮಾಡ್ತಿರೋದು. ಅಂತಂದ್ರೆ ಸೈಬರ್ ಸೆಂಟರ್ಗಳಲ್ಲೇ ಮಾಡ್ಕೊಳ್ಳಿ, ಆನ್ಲೈನ್ ಮಾಡೋಕ್ಕಿಂತ ಸೈಬರ್ ಸೆಂಟರ್ಗಳಲ್ಲಿ ಮಾಡ್ಕೊಳ್ಳಿ. ನನ್ನ ಚಿಕ್ಕ ಸಲಹೆ, ದೊಡ್ಡ ಮಾತನ್ಸು, ಅದ್ರ ವಿಷಯ ತಿಳಿಸ್ಬೇಕು ಅಂತ ನಾನು ನೇರ ಮಾತಾಡಿದ್ದು. ಯಾರಿಗಾದ್ರು ಬೇಜಾರಾದ್ರೆ ಅಲ್ಲಿ ಕ್ಷಮೆ ಇರಲಿ. ಅವರಾಗ ಅಪ್ಲೈ ಮಾಡೋಕ್ಕಿಂತ ಸೈಬರ್ ಮಂಜೂಗ್ ಬಂದ್ರೆ ಹೆಲ್ತ್ ಕಾರ್ಡ್ಗಳು ತುಂಬಾ ಇದಾವೆ, ಕನೆಕ್ಟ್ ಇದೆ. 5,000 ರೂಪಾಯಿ ಒಬ್ಬ ಕಟ್ಟಿದ್ರೆ 10 ಲಕ್ಷ ತನಕ ಟ್ರೀಟ್ಮೆಂಟ್ ವ್ಯವಸ್ಥೆ ಇದೆ ಅಂದಾಗ ಈ ಡೊನೇಷನ್ ಮಾಡೋ ಪರಿಸ್ಥಿತಿ ಇರೋದಿಲ್ಲ ಯಾರಿಗೂ. ಅವರಾಗೆ ಆನ್ಲೈನ್ ಅಲ್ಲಿ ಮಾಡಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಅವ್ರಿಗೇನು ನೆಕ್ಸ್ಟ್ ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಆಕ್ಸಿಡೆಂಟ್ ಅಂತ ಸೈಬರ್ ಅಲ್ಲಿ ಏನಾದ್ರು ಮಾಡಿದ್ರೆ ಸೈಬರ್ ಡೈರೆಕ್ಟ್ ಕಾರ್ಡ್ಗಳು ಬರುತ್ತವೆ. ಮತ್ತೆ ಇವೆಲ್ಲ ಆಗೋದು ಬೇಕು ಅಂತ ಆಗಿದ್ದೆಲ್ಲ ಆಗೋಯ್ತು. ಮುಂದಿನ ದಿನಗಳಲ್ಲಿ ಆ ಕಾರ್ಡ್ಗಳ ಬಗ್ಗೆ, ಆರೋಗ್ಯ ವಿಮೆಗಳ ಬಗ್ಗೆ ಒಂದು ಮಾಹಿತಿ ಕೊಡ್ಕೊಳ್ಳುವಂತ ವ್ಯವಸ್ಥೆನ ಮಾಡ್ಲಿ, ಜನ ಬದಲಾಗ್ಲಿ. ಯಾಕಂದ್ರೆ ಡೊನೇಷನ್ಗೆ ನಾವು ಫಿಕ್ಸ್ ಆಗಂತ ವ್ಯವಸ್ಥೆಯಿಂದ ಬದಲಾಗ್ಲಿ. ಯಾಕಂದ್ರೆ ದಿನ ಅಂಗಡಿಯವ್ರು ಏನಾಗ್ತಿದ್ವಿ ಅಂದ್ರೆ, ನಾವು ದಿವಸಕ್ಕೆ 5,000 ವ್ಯಾಪಾರ ಮಾಡಿದ್ರೆ 1,000 ರೂಪಾಯಿ ಅನವಶ್ಯಕ ಡೊನೇಷನ್ ಅಂತ ಇಟ್ಕೋಬೇಕಾಗಿದೆ ಪರಿಸ್ಥಿತಿ. ತಿಂಗಳಿಗೆ ಲೆಕ್ಕ ಹಾಕಿದ್ರೆ 30-40 ರೂಪಾಯಿ ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್, ಅದು ಇದು ಅಂತ ಹೇಳಿ ಬೇಜಾರಾಗುತ್ತೆ. ಏನಂತ ಹೇಳಿದ್ರೆ ನಾವು ಪೈಸಾ ಲೆಕ್ಕ ಹಾಕೊಂಡು ಜೀವನ ನಡೆಸ್ತಿರೋದು. ಅಂಗಡಿಯವರು ಎಲ್ಲಾ ವ್ಯವಸ್ಥೆ ಕಾಣದ ಮೊದಲನೇ ಅಂಗಡಿಯವರು ಪಾರ್ಸಲ್ ತರ್ಲಿಕ್ಕೆ, ಆನ್ಲೈನ್ ಪಾರ್ಸಲ್ ತರ್ಲಿಕ್ಕೆ ಬೇಕಾದ್ರೆ ಪೇಮೆಂಟ್ ಮಾಡ್ಕೊಂತಾರೆ. ಆನ್ಲೈನ್ ಪಾರ್ಸಲ್ ತರ್ಲಿಕ್ಕೆ ದುಡ್ಡು ಇರ್ತದೆ ಜನರ ಹತ್ರ, ಅದೇ ಬೇರೆ ವಿಷಯಗಳಿಗೆ ದುಡ್ಡಿರಲ್ಲ. ಅಂಗಡಿಯವರು ಆ ತರ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದೀವಿ. ದಯವಿಟ್ಟು ಬದಲಾಗಂತ ವ್ಯವಸ್ಥೆ ಆಗ್ಲಿ ಸಮಾಜ ಅಂತ ಹೇಳಿ ನನ್ನ ಕಡೆಯಿಂದ ನೇರ ಮಾತು. ಯಾರಿಗೆ ಬೇಜಾರಾಗುತ್ತೋ, ಯಾರಿಗೆ ಖುಷಿ ಆಗುತ್ತೋ ನಂಗೆ ಗೊತ್ತಿಲ್ಲ. ಅಲ್ವಾ ವಿನ್ಸಿ ಅವರೇ? ಒಳ್ಳೆ ಸಜೆಷನ್. ಪರ್ ಡೇಗೆ 650 ರೂಪಾಯಿ ಮಿನಿಮಮ್ ಸಂಬಳ ಇದೆ. ಒಂದು ವಾರ ದುಡಿದ್ರೆ ಅಲ್ವಾ? 6,60 ರೂಪಾಯಿ ಹೆಲ್ತ್ ಕಾರ್ಡ್ ಇರೋದು 6,000 ರೂಪಾಯಿ ಇಂಡಿವಿಜುವಲ್. ಸಮಸ್ಯೆ ನಮ್ಮ ಸಮಸ್ಯೆ ಹೇಳ್ಬಾರ್ದು, ಇವ್ರದ್ದು ಸಮಸ್ಯೆ ಎತ್ತಿಟ್ಟು ಇದು ತುಂಬಾ ಗಂಭೀರವಾದದ್ದು. ಇದನ್ನೆಲ್ಲರಿಗೂ ಅನುಭವ ಇದೆ. ಇಲ್ಲಿ ಯಾರು ಕೂದಿದ ವ್ಯಾಪಾರಿಗಳಿಗೆ ಎಲ್ಲ ಅನುಭವ ಇದೆ. ಆನ್ಲೈನ್ ಪಾರ್ಸಲ್ ಗಳಿಗೆ ಎಷ್ಟು ಬೇಕಾದ್ರೂ ಪೇಮೆಂಟ್ ಮಾಡ್ತಾರೆ ಈಗಿನ ಸ್ಥಿತಿಲಿ. ನಾವು ಪ್ರತಿ ತಿಂಗಳು ದುಡ್ಡು ಕೊಡ್ತಾನೆ ಇರ್ತೀವಿ, ಲೆಕ್ಕ ಇರಲ್ಲ. ಮತ್ತೆ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಲೇಬೇಕು, ಹೊರಗಡೆ ಬ್ಯಾಕ್ ಡೋರ್ ಇದೆ. ಇದರಿಂದ ಬದಲಾಗಬೇಕು ಅಂತ ಹೇಳಿ ಅಷ್ಟೇ. ಒಳ್ಳೆ ಸಜೆಷನ್. ಹೌದೌದು, ಒಳ್ಳೆ ಸಜೆಷನ್. ಮತ್ತೆ ಈ ಡೊನೇಷನ್ ವಿಚಾರದಿಂದ ನಾವು ಮೊದಲೊಂದ್ಸರಿ ಮಾತಾಡಿದ್ವಿ. ಅದೇ ಕೆಲವೊಂದು ಇದ್ರ ಬಗ್ಗೆನೇ ಕೆಲವೊಂದು ಮಾತುಗಳು ಬಂದಾಗ ನಮ್ಗೂ ಸ್ವಲ್ಪ ಬೇಸರ ಆಗಿತ್ತು. ನಾವು ಒಂದ್ ಸ್ವಲ್ಪ ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ದು ಕೂಡ ಸರಿ ಅನಿಸ್ತು ನಮ್ಗೆ. ಈಗ ಡೊನೇಷನ್ ಎಲ್ಲ ಮಾಡ್ಕೊಟ್ಟಾಗ ಒಬ್ರು ಏನು ಜವಾಬ್ದಾರಿ ತಗೊಂಡಿರ್ತಾರೆ, ಮಕ್ಕಳದಾಗಿರ್ಬೋದು, ಯಾರು ಗಾರ್ಡಿಯನ್ ಯಾರು ಇರ್ತಾರೆ, ಅವ್ರಿಗೆ ಸ್ವಲ್ಪ ಜವಾಬ್ದಾರಿ ಕಮ್ಮಿ ಆಗುವಂತ ಲಕ್ಷಣಗಳು ಕೆಲವೊಬ್ರಲ್ಲಿ, ಎಲ್ಲರಲ್ಲಿ ಅಂತಲ್ಲ, ಕೆಲವೊಬ್ರಲ್ಲಿ. ಆ ಪರಿಸ್ಥಿತಿಗೆ ಅವತ್ತು ಅನಿವಾರ್ಯತೆ ಈಗ ನಾವು ಬದಲಾಯಿಸುವಂತ ವ್ಯವಸ್ಥೆಗೆ ಯೂಟ್ಯೂಬ್ ಕಡೆಯಿಂದಾನೇ ಹೋಗಿ. ಯಾಕಂದ್ರೆ ಸಾಮಾನ್ಯ ವೃತ್ತದಿಂದ ಯೂಟ್ಯೂಬ್ ನೋಡ್ತಾರೆ, ಲೋಕಲ್ ಬಗ್ಗೆ ಮಾತಾಡಿರ್ತಾರೆ ಅಂತ ಹೇಳಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಎಲ್ಲ ಅಂಗಡಿ ಎಲ್ಲ ಬಿಟ್ಟು ನಮಗೋಸ್ಕರ ಬಂದಿದ್ದಾರೆ. ಇವಾಗ ಅವರಿಗೆ ಹಣವನ್ನು ಕೊಡುವಂತ ವ್ಯವಸ್ಥೆ ಮಾಡುವ. ಮತ್ತೆ ಇದಕ್ಕೆ ಮೇಯ್ನ್ ಕಾರಣ ನಮ್ಮ ರಮೇಶ್ ಪೂಜಾರಿ ಅಂತೇಳಿ ಯಡೂರು, ಅವರು ನಮಗೆ ಒಂದು ಕಲೆಕ್ಷನ್ ಮಾಡಿ ಅಂತ ಅಂದ್ರೆ ಅಡ್ವೈಸ್ ಮಾಡಿದ್ದಲ್ಲ, ನೋಡ್ಕೊಳ್ಳಿ ಅಂತ ಹೇಳಿದ್ರು. ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಇವರಿಬ್ರು ಸ್ವಲ್ಪ ಒಂದೆರಡು ವಿಚಾರಗಳನ್ನ ಮಾತ್ರ ಮುಚ್ಚಿಟ್ರು. ಸ್ವಲ್ಪ ಬೇಸರ ಇದೆ, ಏನ್ ತೊಂದರೆ ಇಲ್ಲ. ಬಟ್ ಎಲ್ಲವೂ ನಿಜ. ಬಟ್ ಅವರ ತಂದೆ ವಿಚಾರದಲ್ಲಿ ಸ್ವಲ್ಪ ಬೇಸರ ಆಗಿತ್ತು ನಮ್ಗೆ. ಹೌದು, ನಾನು ಮತ್ತೆ ಯಾವ್ದನ್ನು ಮುಚ್ಚಿಡೋದಿಲ್ಲ, ನಿಮ್ಗೆ ಗೊತ್ತಿದೆ ಏನಿದೆ ನಾವು ವಾಸ್ತವನ್ನ ಹೇಳಲೇಬೇಕು. ಯಾಕಂದ್ರೆ ನಾವು ಇನ್ನೊಬ್ರ ಹತ್ರ ಕೈ ಚಾಚಿ ಕೇಳುವಾಗ ಸ್ಟಾರ್ಟಿಂಗ್ ಏನು ನಾವು ಈ ತರ ಸಮಸ್ಯೆ ಇದೆ ಅಂತಾನೆ ಹೇಳಿ ಕೇಳಿದ್ದಲ್ವಾ. ಬಟ್ ಲಾಸ್ಟಿಗೆ ಕೂಡ ಅದನ್ನ ಹೇಳ್ಬೇಕು, ನಾವು ಮುಚ್ಚಿಟ್ರೆ ತಪ್ಪಾಗ್ತದೆ. ಹಾಗಾಗಿ ಹೇಳಿರುವಂತದ್ದು. ಈಗ ಇವ್ರ ಮನೆಯವರು, ನಿಮ್ಮ ಅನಿಸಿಕೆ ಏನ್ ಇದ್ರ ಬಗ್ಗೆ ಅಂತ? ಕಲೆಕ್ಷನ್ ವಿಚಾರದಲ್ಲಿ ನಿಮ್ಗೆ ಕಲೆಕ್ಷನ್ ಅದೇ ಅವಳದು ಎಂತ ಇದು ಮಾಡ್ತಾ ಆಸ್ಪತ್ರೆಗೆ ಎಂತ ಬೇಕು ಅದಕ್ಕೆ ಮಾತ್ರ, ಅವಳಿಗೆ ಎಂತ ಹೆಲ್ತ್ಗೆ ಹಾಸ್ಪಿಟಲ್ಗೆ ಇದು ಮಾತ್ರ ಆಗ್ಬೇಕು. ಅವಳಿಗೆ ತಿಂಗಳಿಗೆ ಮಾತ್ರ ಇನ್ಸುಲಿನ್ ಮಾತ್ರೆ ಆಸ್ಪತ್ರೆಗೆ ಹೋಗ್ಬೇಕು. ಈಗ ಇದು ಎಣ್ಣೆ ಹಚ್ತಿದ್ದೀವಿ, ಅದಕ್ಕೇನು ಇವಾಗ ಎಣ್ಣೆನೂ ಹಚ್ತಾ ಇದೀರಾ, ಇನ್ಸುಲಿನ್ ಮಾಡ್ತಾ ಇದೀರಾ, ಎರಡು ಮಾಡ್ತಾ ಆಗ್ತಾ ಉಂಟು. ಈಗ ಸ್ವಲ್ಪ ಪರವಾಗಿಲ್ಲ. ಮೊನ್ನೆ 6 ದಿವಸ ಆಯ್ತು ಎಣ್ಣೆ ಹಚ್ಚಿ ಮಾಡಿ. ಈಗ ಪರವಾಗಿಲ್ಲ, ನಡೀತಾಳೆ. ಸ್ವಲ್ಪ ಆದ್ರೂ ಆಚೆ ಹೋಗ್ತಾಳೆ. ಇನ್ನು 10-15 ದಿವಸ ಮಾಡ್ಬೇಕಂತ ಹೇಳ್ತಾರೆ. ಅದು ಒಂದು ಎಷ್ಟು ಒಂದು ಕೊಂಡೆ ಅಂತ ಹೇಳ್ತೇನೆ ನಮ್ಮ ಕಡೆ. ಅದಕ್ಕೆ 1,200 ರೂಪಾಯಿ ಆಗುತ್ತೆ ಒಂದು ಕೊಂಡೆ ಎಣ್ಣೆಗೆ. 2 ದಿವಸಕ್ಕೆ ಅದು 1,200 ರೂಪಾಯಿ ಬೇಕು ಉಳ್ದ ಎಣ್ಣೆಗೆ. ಮತ್ತೆ ಅದು ಫುಡ್ ಎಲ್ಲ ಕೊಡ್ತಾರೆ, ಅವರೇ ಕೊಡ್ತಾರೆ. ಅದಕ್ಕೆಲ್ಲ ಜಾಸ್ತಿ ಉಂಟು, ದುಡ್ಡೆಲ್ಲ ಕಟ್ಟಬೇಕು ನಾವು. ಸುಭಾಷ್ ಅವ್ರ ಏನಾದ್ರು ಹೇಳ್ತೀರಾ? ಏನಿಲ್ಲ, ನಿಮಗೆ ಮತ್ತೆ ಸಂತೋಷ ಅಣ್ಣಂಗೆ ಥ್ಯಾಂಕ್ ಯು. ಮತ್ತೆ ಯಾರೆಲ್ಲ ಹೆಲ್ಪ್ ಮಾಡಿದಾರೋ ಅವರಿಗೆಲ್ಲರಿಗೂ ಥ್ಯಾಂಕ್ ಯು. ಇದರಿಂದ ತುಂಬಾ ಹೆಲ್ಪ್ ಆಯ್ತು ಅಷ್ಟೇ. ಇವಾಗ ನಾವು 1,21,131 ರೂಪಾಯಿ ಇದರಲ್ಲಿದೆ. ಸುಭಾಷ್ಗೆ ಒಟ್ಟು ಕಲೆಕ್ಷನ್ ಆಗಿರುವಂಥದ್ದು. ಅದನ್ನ ಅವರಿಗೆ
ಹ್ಯಾಂಡ್ ಓವರ್ ಮಾಡ್ತಿದ್ವಿ. ಆ ನಂತರ ಅದನ್ನ ತೆಗೆದು ಪೋಸ್ಟಿಗೆ ಹಾಕುವಂಥ ಕೆಲಸನ ಈಗಲೇ ಮಾಡ್ತೀವಿ ನಾವು ಅಂತ. ತಗೊಂಡು ಶುಭಶ್ರೀ ಶುಭವಾಗಲಿ. ಹಾಂ ಬೇಗ ಗುಣಮುಖವಾಗಿ ಬರಲಿ. ಒಳ್ಳೆ ಮಂಜಣ್ಣ ಥ್ಯಾಂಕ್ ಯು. ಅದಣ್ಣ ಥ್ಯಾಂಕ್ ಯು. ಓ ಥ್ಯಾಂಕ್ಸ್ ಅಣ್ಣ. ಚೂರು ಇರ್ಲಿ. ಶುಭಶ್ರೀ ಆರೋಗ್ಯನ ವಿಚಾರಿಸ್ಲಿಕ್ಕೆ ಅವ್ರ ಮನೆಗೆ ಹೋಗಿರುವಂತ ನಮ್ಮ ಕಾರ್ನರ್ ಸ್ಕೂಲ್ನ ಸಿಸ್ಟರ್ಸ್ ಇದ್ದಾರೆ, ಅವ್ರು ಕೂಡ ಇದ್ರ ಬಗ್ಗೆ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಝೀರೋ ಮೆಮೊರೀಸ್ಗೆ ತುಂಬ ಥ್ಯಾಂಕ್ಸ್. ಈ ಒಂದು ಒಳ್ಳೆಯ ಕಾರ್ಯವನ್ನು ಅವ್ರು ಕೈಗೆತ್ತಿಕೊಂಡಿದ್ದಾರೆ. ಅವರಿಂದ ಈ ಒಂದು ನ್ಯೂಸ್ ನಾವು ನೋಡಿದ್ರಿಂದ ಮೇಲೆ ನಾವು ಇವಾಗ ನಮ್ಮಿಂದ ಒಂದು ಸಹಾಯ ಆಗ್ಬೇಕಂತೇಳಿ ನಮಗೆ ಸಂಸ್ಥೆಯಿಂದ ಯಾವುದು ಹೆಲ್ಪ್ ನಮಗೆ ಸಿಕ್ಕಿಲ್ಲ. ನಾವು ಎಲ್ಲ ಜೊತೆ ಸೇರಿ ನಮ್ಮ ಪಾಕೆಟ್ ಮನಿಯಿಂದ ಈ ಒಂದು ಕಲೆಕ್ಷನ್ ನಾವು ಮಾಡಿ ಈ ಒಂದು ಮಗುವಿಗೆ ಸಹಾಯ ಆಗಬೇಕು. ಮತ್ತು ಈ ಹುಡುಗಿ ನಮ್ಮ ಸ್ಟೂಡೆಂಟ್, ನಮ್ಮ ಕೈಯಲ್ಲಿ ಅವಳು ಓದಿದ್ದಾಳೆ 1 to 7 ನಮ್ಮ ಜೊತೆಗಿದ್ಲು. ಅವಳ ಪರಿಸ್ಥಿತಿ ನನಗೆ ಚೆನ್ನಾಗಿ ಗೊತ್ತು. ನಾನು ಮತ್ತು ರೀನಾ ಟೀಚರ್ ಅವರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅದರಿಂದ ನಾನು ಎಲ್ಲ ಸಿಸ್ಟರ್ಸ್ಗೆ ಕನ್ವಿನ್ಸ್ ಮಾಡಿ ಅವರ ಮನೆಗೆ ಹೋಗಿ ಅವರ ಬಗ್ಗೆ ವಿಚಾರಿಸಿ, ಅವರ ಹೆಲ್ತ್ ಬಗ್ಗೆ ಎಲ್ಲ ವಿಚಾರಿಸಿ, ಅವರಿಗೆ ಸ್ಪೆಷಲ್ ಆಗಿ ಪ್ರಾರ್ಥನೆ ಮಾಡಿ ಮತ್ತೆ ನಮ್ಮಿಂದ ಈ ಒಂದು ಸಹಾಯವನ್ನು ಅವಳಿಗೆ ಕೊಟ್ಟಿದ್ದೀವಿ. ಮತ್ತೆ ಈ ಒಂದು ಪವನ್ ಮತ್ತೆ ಅವರ ಸಂಗಡಿಗರಿಗೆ ನಾವು ದೇವರ ಆಶೀರ್ವಾದ ಬಿಡ್ತೀವಿ. ಇದೇ ರೀತಿ ಅವರ ಕಾರ್ಯ ಮುಂದುವರಿಯಲಿ. ಮತ್ತೆ ಸುಭಾಶ್ರೀಗೆ ದೇವರ ಆಶೀರ್ವಾದ, ಅವಳು ಬೇಗ ಗುಣಮುಖವಾಗಲಿ ಅಂತೇಳಿ ನಾವು ಆಶಿಸ್ತೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಮತ್ತೆ ನಾನೀಗ ಮೊದಲೇ ಹೇಳ್ದಂಗೆ ತುಂಬಾ ಜನಕ್ಕೆ ಹೇಳಿದ್ದೆ ನಾನು ಮಂದಿರದಲ್ಲಿ ಕೊಡ್ತಾ ಇದೀವಿ ಅಂತೇಳಿ. ಫೋನ್ ಮಾಡಿ ಕೂಡ ಹೇಳಿದ್ದೆ, ಕೆಲವರಿಗೆ ಮನೆಗೆ ಕೂಡ ಕರೆದಿದ್ದೆ. ಕೆಲವೊಬ್ರು ಮಾತ್ರ ಬಂದಿದ್ದಾರೆ, ಇನ್ನು ಕೆಲವೊಬ್ರನ್ನ ಕರೆದಿಲ್ಲ ಅಂತ ಬೇಜಾರು ಮಾಡ್ಬಿಡಿ. ನಮ್ ಗಡಿಬಿಡಿಯಲ್ಲಿ ಗೊತ್ತಾಗಲ್ಲ, ಸಡನ್ ಕೊಡುವಂತ ಪ್ಲಾನ್ ಮಾಡ್ಕೊಂಡಿದ್ದು. ಯಾಕಂತ ಹೇಳಿದ್ರೆ ಸುಭಾಷ್ ಅವರು ಇವತ್ತು ಸಂಜೆಯಿಂದ ಇರಲ್ಲ, ಈ ಊರಲ್ಲಿ ಇರಲ್ಲ, ಬೆಳ್ತಂಗಡಿಗೆ ಹೋಗ್ತಾರೆ. ಸೊ ಹಾಗಾಗಿ ಮತ್ತೆ ಇಟ್ಕೊಂಡ್ರೆ ಇನ್ನು ಸಮಸ್ಯೆ ಅಂತೇಳಿ ಅಮೌಂಟ್ ಅನ್ನು ಇವತ್ತು ಕೊಟ್ಟಿರುವಂತದ್ದು. ಎಲ್ಲ ನಿಮ್ಮ ಎದುರುಗಡೆನೆ ಆಗಿದೆ, ಯಾವ್ದು ಕೂಡ ಮುಚ್ಚಿಟ್ಟಿಲ್ಲ. ಯಾರ್ದು 1 ರೂಪಾಯಿ ಕೂಡ ನಾವು ದುರುಪಯೋಗ ಪಡಿಸ್ಕೊಂಡಿಲ್ಲ. ಸುಭಾಷ್ಗೆ ಏನಾದ್ರು ಅನ್ಸುತ್ತಾ? ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಅಷ್ಟೇ, ಮತ್ತೇನು ಹೇಳಿಕ್ ಆಗಲ್ಲ. ಓಕೆ, ಇದನ್ನ ಪೋಸ್ಟಿಗೆ ಹಾಕುವಂತ ಕೆಲಸ ಈಗಲೇ ಮಾಡ್ತೀವಿ ನಾವು. ಇದು ಪೋಸ್ಟಿಗೆ ಹಾಕ್ತೀವತ್ತ ನಾವು ಒಂದು ಈರ್ದೆಪ್ಪುಡಿಜಿಂದ ಮೋಲ್ದೆಪ್ಪು ಅತ್ತೆ ನೋಡಿ. ಇದು ಬೇರೆ ಯಾರ ಕೈಗೂ ಹಣ ಸೇರೋದಿಲ್ಲ, ಫ್ಯಾಮಿಲಿ ಅವರಿಗಾಗ್ಲಿ ಬೇರೆ ಯಾರಿಗೂ ಕೂಡ ಈ ಹಣ ಹೋಗೋದಿಲ್ಲ. ಪೋಸ್ಟ್ ಅಲ್ಲಿ ಇರುತ್ತೆ, ಯಾವಾಗ ಇವ್ರಿಗೆ ಬೇಕೋ ಅವಾಗ ತೆಗಿಬಹುದು. ಓಕೆ, ಮತ್ತೆ ಇನ್ನೊಂದು ಈ 17,000 ಫ್ರಾಡ್ ಏನಾಗಿತ್ತು ಅದ್ರದ್ದು ಕಂಪ್ಲೇಂಟ್ ಡೀಟೇಲ್ಸ್ ನೋಡಿ ಇಲ್ಲಿದೆ. ಸುಭಾಶ್ರೀ, ಇನ್ನಾದ್ರೂ ಅಷ್ಟೇ, ಯಾರಾದ್ರೂ ಫೋನ್ ಮಾಡಿ ಅಮೌಂಟ್ ಕೇಳಿದ್ರೆ ರಪ್ಪ ತೆಗ್ದು ಹಾಕ್ಬೇಕು, ಯಾರನ್ನು ಕೇಳ್ಬಾರ್ದು. ಕಂಪ್ಲೇಂಟ್ ಮಾಡಿದೀನಿ, ಒಂದ್ 2 ತಿಂಗಳು ಆಗ್ಬೋದು, ವಾಪಸ್ ಬರುತ್ತೆ ಅಮೌಂಟ್. ಆಯ್ತಾ? ಇನ್ನಾದ್ರೂ ಅಷ್ಟೇ, ಯಾರು ಹಣ ಕೇಳಿದ್ರು ಗೊತ್ತಿರೋರನ್ನ ಕೇಳಿ ಮತ್ತೆ ಹಾಕ್ಬೇಕು. ಕಾಲ್ ಬಂತು, ನಿಂಗೆ ಹೆಲ್ತ್ ಎಲ್ಲ ವಿಚಾರಿಸಿದ್ರಲ್ಲ, ಅವರು ಹೆಲ್ತ್ ಎಲ್ಲ ವಿಚಾರಿಸಿದ್ರಿಂದ ಸ್ವಲ್ಪ ಇವರು ನಂಬಿಕೆ ಬಂದು ಹಾಕಿದ್ದಾರೆ. ಇದು ಕೂಡ ಬ್ಯಾಂಕಲ್ಲಿ ಕೂಡ ಕಂಪ್ಲೇಂಟ್ ಮಾಡಿದೀವಿ, ಮತ್ತೆ ಕಳಸ ಸ್ಟೇಷನ್ ಅಲ್ಲಿ ಕೂಡ ಕಂಪ್ಲೇಂಟ್ ಮಾಡಿದೀವಿ. ಸುಭಾಷ್ ಅವರಿಗೆ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಹುಷಾರಾಗ್ತೀರ ಅಂತ ನಂಬಿಕೆ ಇದೆ ನಮಗೆ. ಆಯ್ತಾ? ಹುಷಾರಾಗ್ಬೇಕು ಬೇಗ. ಥ್ಯಾಂಕ್ ಯು. ನೋಡಿ, ಈ ಒಂದು ಕಲೆಕ್ಷನ್ ನಾನು ಒಬ್ಬನೇ ಏನ್ ಮಾಡಿಲ್ಲ, ನನ್ನ ಜೊತೆಗೆ ಸಂತು ಇದ್ರು. ಇವತ್ತು ವಿಡಿಯೋ ಮಾಡಿಸ್ಲಿಕ್ಕೆ ನಮ್ಗೆ ವಿಡಿಯೋಗ್ರಾಫರ್ ಇಲ್ಲ. ಈಗ ಯಾರಾದ್ರೂ ಬರೋದಾದ್ರೆ ಬರ್ಬೋದು. ಈಗ ನೋಡಿ, ಇವಾಗ ಒಬ್ರು ನಿಲ್ಸಿದೀವಲ್ಲ. ಸಂತು ಏನಾದ್ರು ಮಾತಾಡ್ಬೇಕು ಒಂದು ಕಲೆಕ್ಷನ್ ಬಗ್ಗೆ, ಯಾಕಂದ್ರೆ ನನ್ನ ಜೊತೆ ಇವರೇ ಇದ್ದಿದ್ದು. ಇವರು ಮತ್ತೆ ಸುಮಾರು ಜನ ಇದ್ರು, ನಾನು ಹೇಳಿದ್ದೇನಲ್ಲ ಅವಾಗ. ಅಂದ್ರೆ ಅವರೊಂದು ಅಷ್ಟು ನಾ ಸ್ಟಾರ್ಟಿಂಗ್ ಮಾತಾಡುವಾಗ ಏನು ಫಸ್ಟ್ ದಿನ ಅವ್ರನ್ನ ಮೀಟ್ ಮಾಡಿದಾಗನೇ ಸುಭಾಷ್ ಅವರ ಆರೋಗ್ಯದ ಬಗ್ಗೆ ನನಗೆ ಎಲ್ಲ ತುಂಬಾ ಶಾಕ್ ಆಯ್ತು. ಅಂದ್ರೆ ಈ ರೀತಿ ಆಯ್ತಲ್ಲ ಅಂತ. ಬಟ್ ಅವ್ರ ಮೆಂಟಾಲಿಟಿ ನೋಡಿದ್ರೆ, ಅವ್ರ ಬ್ರಿಲಿಯನ್ಸ್ ನೋಡಿದ್ರೆ ಶಾಕ್ ಆದೆ ನಾನು. ಸೊ ಈ ರೀತಿ ಎಲ್ಲ ಆಗ್ಬಾರ್ದಿತ್ತು ಇಂಥ ಒಂದು ಟ್ಯಾಲೆಂಟ್ ಇರೋ ಹುಡುಗಿಗೆ ಅಂತ ಹೇಳಿ ಭಾರಿ ಬೇಸರ ಆಯ್ತು ಕೂಡ. ನೋಡಿ, ಗಡಿಬಿಡಿಯಲ್ಲಿ ಇದೊಂದು ವಿಚಾರ ಮಾಡ್ತೀನಿ ನಾನು. ಅಲ್ಲ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಸರಿ ಹೈಸ್ಕೂಲ್ಗೆ ಟಾಪರ್ ಕೂಡ ಅವರೇನೆ. ಆ ನಂತರನು ಕೂಡ ನೆಕ್ಸ್ಟ್ ಅವ್ರ ಎಜುಕೇಶನ್ ಬಗ್ಗೆ ಕೂಡ ವಿಚಾರಿಸಿದಾಗ ಕೂಡ ಅವರ ಏನೀಗ 10th ಎಕ್ಸಾಮ್ ಆಯ್ತು, ಅದ್ರಲ್ಲೂ ಕೂಡ ಸ್ಕೂಲ್ಗೆ ಟಾಪರ್ ಅವರು. ಸೊ ನನಗೆ ಅಲ್ಲಿಂದ ಭಾರಿ ಒಂದು ತುಂಬಾ ಅವ್ರ ಬಗ್ಗೆ ಎಂತ ಸಿಂಪತಿ ಅಲ್ಲ,
ಅಂದ್ರೆ ಶಾಕ್ ಆಯ್ತು. ಅಂದ್ರೆ ಟ್ಯಾಲೆಂಟಿಗೂ ಅವ್ರು ಇರೋ ಆರೋಗ್ಯ ಸಮಸ್ಯೆನು, ಬಟ್ ಅವ್ರು ಇರೋದು ಓವರ್ಕಮ್ ಹೇಗ್ ಮಾಡ್ತಿದಾರೆ ಅಂದ್ರೆ ಅಷ್ಟು ಪಾಸಿಟಿವ್ ಮೈಂಡ್ ಇರೋದಂಥದ್ದು ಎಲ್ಲ ಆಶ್ಚರ್ಯ ಆಯ್ತು. ಹಾಗೆ ಈ ಕಲೆಕ್ಷನ್ ಬಗ್ಗೆಗೆ ಏನು ರಮೇಶ್ ಅಣ್ಣ ಅವರು ಅವ್ರ ವಿಚಾರ ತಿಳಿಸಿದಾಗ ಅದಕ್ಕೆ ಎಲ್ಲ ಅಲ್ಲಿ ಹೋಗಿ ಮಾತಾಡಂದ್ರ ಸಹಕಾರ ಕೊಟ್ಟ ಎಲ್ಲ ದಾನಿ ಮನುಷ್ಯರಿಗೆ ನಿಮ್ಮ ಧನ ಸಹಾಯ ಕೂಡ ಜೊತೆಗೆ ಆಶೀರ್ವಾದನೂ ಕೂಡ ಹಾರೈಕೆ ಕೂಡ ಹೀಗೆ ಇರ್ಲಿ ಅವ್ರ ಮೇಲೆ. ಮತ್ತೆ ಯಾರೆಲ್ಲ ಈ ವಿಡಿಯೋನ ಶೇರ್ ಮಾಡಿದಿರಿ ಅವ್ರಿಗೆ ಕೂಡ ಹೌದು ತುಂಬಾ ಥ್ಯಾಂಕ್ಸ್ ಅನ್ನ ಹೇಳಲಿಕ್ಕೆ ಇಷ್ಟ. ನಾವೊಂದು ಝೀರೋ ಮೆಮೊರೀಸ್ ನ ಯಾವುದೇ ವಿಡಿಯೋ ಕಳಿಸಿದಾಗ ಅಂದ್ರೆ ಅವರ ಸ್ಟೇಟಸ್ ನಲ್ಲಿ ಹಾಕುವಂಥದ್ದು ಅಥವಾ ಹಂಚ್ಕೊಳ್ಳುವಂಥದ್ದು ಶೇರ್ ಮಾಡುವಂಥದ್ದೆಲ್ಲ ಮಾಡಿದೀರಾ. ಸೊ ಅದರಿಂದ ಎಷ್ಟು ಸಾಕಷ್ಟು ಮಟ್ಟಿಗೆ ರೀಚ್ ಆಗಿ ಆ ವಿಡಿಯೋ ನೋಡಿ ಆ ನಂತರದಿಂದ ಏನು ಈ ಕಲೆಕ್ಷನ್ ಫಂಡ್ ಕಲೆಕ್ಷನ್ಗೆ ನೆರವಾಗಿದ್ದೀರಾ ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೇವೆ. ಮತ್ತೆ ಏಪ್ರಿಲ್ 30ಕ್ಕೆ ನಾವು ಲಾಸ್ಟ್ ಮಾಡಿ ಅಂತ ಹೇಳಿದ್ವಿ ಸ್ಕ್ಯಾನರ್ಗೆ ಅಮೌಂಟ್ ಹಾಕೋದು. ಅದೇ ಅಲ್ಲಿಂದ ಲಾಸ್ಟ್ ಮಾಡಿ ಇನ್ನು ಯಾರು ಹಾಕ್ಬೇಡಿ ಅಂದ್ರೆ ಅದ್ರ ಮೇಲೆ ಯಾರು ಹಾಕಿಲ್ಲ. ನಮಗೆ ಅದೇ 19 ತಾರೀಕಿಗೆ ನಾನು ಲಾಸ್ಟ್ ವಿಡಿಯೋ ಮಾಡಿದ್ದೆ. ಅದಕ್ಕಿಂತ ಮುಂಚೆನೆ 1 ಲಕ್ಷ ಅಮೌಂಟ್ ಕಲೆಕ್ಟ್ ಆಗಿತ್ತು. ಆ ನಂತರ ಆಗಿರುವಂತದ್ದು 21,000. ಮತ್ತೆ ಸುಭಾಷ್ ಅವರಿಗೆ 21,000 ಈಗ ಮನೆಗೆ ಬಂದು ಕೊಟ್ಟಿದ್ದಾರಲ್ಲ. ಎಷ್ಟು? 21 ಮೊನ್ನೆ ನಾವು ನೋಡಿದ್ವಲ್ಲ ಲಿಸ್ಟ್. ದುಡ್ಡು ಕಡಿಮೆ ಈಗಲೇ ಕೇಳುದಾ? ಇಲ್ಲಿದೆ ಮತ್ತೆ ಕೇಳಿ ತೊಂದ್ರೆ ಇಲ್ಲ. ದುಡ್ಡು ಮತ್ತೆ ಎಲ್ಲ ಹಾಕಿದ್ರೆ ಈಗ ಗೊತ್ತಾಗ್ತದೆ. ಅಲ್ಲ ಅವ್ರು ವಿಡ್ರಾ ಮಾಡ್ಬೋದಲ್ಲ. ಇಲ್ಲಿದೆ ಇದು ನಮಗೆ ಅಲ್ಲದೆ ಅವ್ರ ಮನೆಗೆ ಹೋಗಿ ಕೊಟ್ಟಿರುವಂತದ್ದು ಕೆಲವೊಬ್ರು. ಎಷ್ಟಿದೆ? 20,700 ರೂಪಾಯಿ. ಎಲ್ಲ ಬರ್ದಿದಾರಲ್ಲ. ಅಂದ್ರೆ ಇದು ನಮ್ಮ ಹತ್ರ ಅಲ್ಲದೆ ಅವ್ರ ಮನೆಗೆ ಹೋಗಿ ಅವ್ರ ಆರೋಗ್ಯನ ವಿಚಾರಿಸಿ ಮನೆಗೆ ಹೋಗಿ ನೆರವಾಗಿದ್ದಾರೆ ಧಾವಿಸುವಂತ ಅದೊಂದು 21,000 ಆಗಿದೆ. ಟೋಟಲ್ ಅಂದ್ರೆ ಇವಾಗ ನಮ್ದು ಒಂದು 21 1,21,000 ಮತ್ತೆ ಅದೊಂದು 21,000 ಅಲ್ಲಿಗೆ 42 1,42,000 ರೂಪಾಯಿ ಈಗೇನು ನಾವು ವಿಡಿಯೋ ಏನ್ ಮಾಡಿದೀವಿ ಅದ್ರ ಮುಖಾಂತರ ಅವರಿಗೆ ಬಂದಿರುವಂತದ್ದು. ಸೊ ಅದೇ ಈಗ ಏನು ಶುಭಶ್ರೀಯ ಆರೋಗ್ಯದ ನೆರವಿಗೆ ಧಾವಿಸಿದಂತ ಎಲ್ಲ ತನುಮನ ಮಹಾಶಯರಿಗೆ ನಮ್ಮ ಕಡೆಯಿಂದ ಮತ್ತೆ ಶುಭಶ್ರೀ ಅವರ ಮನೆ ಕಡೆಯಿಂದ ಶುಭಶ್ರೀ ಅವರಿಂದ ಮತ್ತೆ ಎಲ್ಲರಿಂದನೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದೇನಾದ್ರು ಬೇಕಾ ಸಂತು ಪೋಸ್ಟಲ್ಲಿ ಅಕೌಂಟ್ ಮಾಡಿಸ್ತಾ ಇದೀವಿ ಅಂತ? ಸುಭಾಶ್ರೀ ಹೇಳು. ಸುಭಾಶ್ರೀ ಪೋಸ್ಟಲ್ಲಿ ಅಕೌಂಟ್ ಮಾಡಿಸಿ ಅಕೌಂಟಿಗೆ ಹಾಕ್ತಾ ಇದ್ದಾರೆ ಅಂತ, ಪೋಸ್ಟಿಗೆ ಬಂದಿದೆ ಅಂತ ಹೇಳಿ. ಇವಾಗ ನಾವು ಪೋಸ್ಟಲ್ಲಿ ಇದ್ದೀವಿ, ಅಕೌಂಟ್ ಮಾಡಿಸಿ ಅದಕ್ಕೆ ದುಡ್ಡು ಹಾಕಲಿಕ್ಕೆ ಬಂದ್ವಿ. ಮತ್ತೆ ಕೊನೆಯದಾಗಿ ವಿಡಿಯೋನ ಏನ್ ಮಾಡುವಂತ ಸಮಯ ಲಾಸ್ಟ್ ಒಂದು ಹೇಳ್ಬಿಡಿ. ನೀವು ಸುಮಾರು ದಿನ ಆಯ್ತು ಹೇಳಿ. ಇಲ್ಲ ಅದು ಆಕ್ಚುಲಿ ಅದು ಲೈನ್ ಇವಾಗ ಅಂದ್ರೆ ಹೇಳಿದಿಗೆ ಅರ್ಥ ಬರ್ತದೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಪ್ರತಿಯೊಂದು ಮೂಮೆಂಟ್ ಕೂಡ ಏನ್ ಗ್ಯಾದರ್ ಆದ್ರೂ ಲಾಸ್ಟ್ಗೆ ಅಂದ್ರೆ ಉಳಿಯುವಂಥದ್ದು ಮೆಮೊರಿ ಆಗಿ ಅಂತ ನೆನಪುಗಳಾಗಿ ಉಳಿಯುವಂಥದ್ದು ಪ್ರತಿಯೊಂದು ಕ್ಷಣ ಕೂಡ. ಹಾಗಾಗಿ ನಾವು ಅದನ್ನೆಂಟು ಸ್ಲೋಗನ್ ಅಂತ ಹೇಳ್ತಿದ್ವಿ.
ಅದಕ್ಕೆ ಹಾಗೆ ಈಗ ಸ್ಲೋಗನ್ ಹೇಳಿ ಎಂಡ್ ಮಾಡುವ. ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮೊರೀಸ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಹಾ ಸರಿ ಟೀಚರ್, ಥ್ಯಾಂಕ್ಸ್ ಆಯ್ತಾ. ಮತ್ತೆ ಅದು ಹೆಲ್ತ್ ಇದ್ದು ಅದು ಇನ್ಶೂರೆನ್ಸ್ ಇದು ಅದನ್ನ ನೀವು ಕೇಳಿ ಅದು ನಮ್ಮ ಮನೆಯಲ್ಲಿ ಕೇಳ್ತೇನೆ ಆಗುತ್ತಾ ಇವಳಿಗೆ ಅಂತೇಳಿ. ಆಗುದಿದ್ರೆ ಅದು ನೀವು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.